ನಮಸ್ಕಾರ ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವಾಗ ಕೇರಳದಿಂದ ಬೆಂಗಳೂರಿಗೆ ಜರ್ನಿ ಮಾಡ್ತಾಯಿದ್ದೀನಿ, ನೈಟ್ ಜರ್ನಿ. ನಾನು ಇದಕ್ಕೆ ಮುಂಚೆನೂ ಕೇರಳಗೆ ಒಂದು 4-5 ಸತಿ ಹೋಗಿದ್ದೀನಿ. ಆದರೆ ನೈಟ್ ಜರ್ನಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಸಿಟಿ ಒಳಗಡೆ, ಕೇರಳದಲ್ಲಿ ಸಿಟಿ ಒಳಗಡೆ ಯಾವತ್ತೂ ನಾನು ಓಡಾಡಿಲ್ಲ. ಒಂದು 6 ಗಂಟೆ 6:30 ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾಯಿದ್ವಿ. ಆದರೆ ಇವಾಗ ರೀಸೆಂಟಾಗಿ ಒಂದು 4-5 ದಿನದ ಹಿಂದೆ ನಾನು 8 ದಿವಸ ಕೇರಳಕ್ಕೆ ಹೋಗಿದ್ದೆ. ಎಲ್ಲಿ ಕೇರಳದಲ್ಲಿ ಅಂತಂದರೆ ಎರ್ನಾಕುಲಂ. ಸೊ ಎರ್ನಾಕುಲಂ ಅನ್ನೋದು ಇವಾಗ ಹಳೆ ಹೆಸರು. ಸೊ ಇವಾಗ ಅದನ್ನು ಕೊಚ್ಚಿನ್ ಅಂತ ಕರೀತಾರೆ. ಇಲ್ಲಿ ಏನಪ್ಪ ಅಂತಂದರೆ ನಾನು ಕಂಡಂಗೆ ಈ 3 ದಿವಸದಲ್ಲಿ ಒಂದು 3 ಕಾನೂನು ಪಾಲಿಸುವಂಥ ಜನಗಳು, ಅಂದರೆ ಕ್ರಮವಾಗಿ ಕಾನೂನು ಪಾಲಿಸುವಂಥ ಜನ ಆಲ್ಮೋಸ್ಟ್ ಕೇರಳದಲ್ಲಿ ಎಲ್ಲ ಕಡೆನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದನ್ನು ನಾನು ಚೆನ್ನಾಗಿ ಗಮನಿಸಿದೆ. ಅದರಲ್ಲಿ 3 ಮುಖ್ಯವಾಗಿ, ಅದು ಏನು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಕೇರಳದಲ್ಲಿ 3 ಕಡೆ ಹೋದೆ. ಮೊದಲನೇದು ಬಂದು ಪಾಲಕ್ಕಾಡ್ ಅಂತ, ಸೊ ಅಲ್ಲಿಂದ ತಿರುಸೂರ್ ಅಂತ, ಅದಾದಮೇಲೆ ಎರ್ನಾಕುಲಂ, ಕೊಚ್ಚಿನ್. ಈ 3 ಕಡೆನೂ ನಾನು ಗಮನಿಸಿದೆ. ಇಲ್ಲಿ ಟ್ರಾಫಿಕ್ ರೂಲ್ಸು ಮತ್ತು ಜನ ನಡ್ಕೊಳೋ ರೀತಿ, ಇಲ್ಲಿ 3 ಮುಖ್ಯವಾಗಿ ನಾನು ಅಬ್ಸರ್ವ್ ಕಂಡಿರೋದು. ಅದು ಮೊದಲನೇದು ಬಂದು ಏನಪ್ಪ ಅಂತಂದರೆ ನೀಟ್ನೆಸ್ಸು. ಸೊ ಕೇರಳದಲ್ಲಿ ನೀಟ್ನೆಸ್ಸು ನನಗೆ ಕಂಡು ಬಂದಂಗೆ ಒಂದು 90 ಭಾಗ ಚೆನ್ನಾಗಿ ನೀಟ್ನೆಸ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಹೆಂಗಪ್ಪ ಅಂತಂದರೆ ಇಲ್ಲಿ ಪ್ಲಾಸ್ಟಿಕ್ಕು 99% ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಇಲ್ಲಿ. ಸೊ ಆದ್ದರಿಂದ ಇಲ್ಲಿ ಗಲೀಜು ತುಂಬಾ ಕಮ್ಮಿ. ಸೊ 90% ಏರಿಯಾ ಎಲ್ಲೇ ಹೋದ್ರೂ ತುಂಬ ನೀಟಾಗಿದೆ. ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದರೆ ಈ ಪಾನ್ ಪರಾಕು, ಆಮೇಲೆ ಈ ಹನ್ಸು, ಅಂದರೆ ನಾವು ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದರೆ ಸಿಗರೇಟು, ಆಮೇಲೆ ಗುಟ್ಕಾ, ತಂಬಾಕು ಇವೆಲ್ಲ ಸಿಗೋದು ತುಂಬಾ ಕಷ್ಟ ಕೇರಳದಲ್ಲಿ. ನೀವು ಯಾವ ರಾಜ್ಯದಲ್ಲಿ ಕೇರಳದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರೂ ತಾಲೂಕಿಗೆ ಹೋದ್ರೂ ತಂಬಾಕು, ಪಾನ್ ಪರಾಕು, ಆಮೇಲೆ ಹನ್ಸು ಇವೆಲ್ಲ ಏನೂ ಸಿಗೋಲ್ಲ. ಮಾದಕ ವಸ್ತು ಅಂದರೆ ಈ ತಂಬಾಕು, ಸಿಗರೇಟು ಇವೆಲ್ಲ 100ಕ್ಕೆ 90% ತುಂಬ ಕಮ್ಮಿ. ಸಿಗರೇಟ್ ಆದರೂ ಒಂದು ಕಡೆ ಸಿಗುತ್ತೆ, ಇಲ್ಲ ಒಂದು ಕಡೆ ಸಿಗುತ್ತೆ, ಸಿಗರೇಟ್ ಸಿಗೋಲ್ಲ ಅಂತೇಳಲ್ಲ. ಬಟ್ ನೀವು ಈ ಗುಟ್ಕಾ ಏನು ತಿಂತೀರ, ಪಾನ್ ಪರಾಕು, ಆಮೇಲೆ ಇದೆ ಹನ್ಸು ಇವೆಲ್ಲ ಏನಂತೀವಿ, ಇದು ಎಲ್ಲೂ ಸಿಗೋಲ್ಲ ಕೇರಳದಲ್ಲಿ. ತುಂಬ ಅಂದರೆ ತುಂಬಾ 99% ಎಲ್ಲೂ ಸಿಗೋಲ್ಲ. ಇದು ತುಂಬ ಕಷ್ಟಪಡಬೇಕು. ಅದಕ್ಕೋಸ್ಕರನೇ ತುಂಬ ನೀಟ್ನೆಸ್ಸು. ಸಿಗರೇಟ್ ಒಂದು ಸಿಗುತ್ತೆ. ಅದು ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಪಬ್ಲಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಸೇದೋ ಆಗಿಲ್ಲ. ಪಬ್ಲಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಸೇದೋ ಆಗಿಲ್ಲ. ಅದು ಕೆಲವು ಏರಿಯಾಗಳಲ್ಲಿ ಮಾತ್ರ, ಕೆಲವು ಕಡೆ ಮಾತ್ರ ಸೇದೋ ಆಗಿರೋದು ಕೇರಳದಲ್ಲಿ. ಇದು ಮುಖ್ಯವಾಗಿದ್ದು. ಎರಡನೇದು ಟ್ರಾಫಿಕ್ ರೂಲ್ಸ್. ಇದು ನಾನು ಚೆನ್ನಾಗಿ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಏನಪ್ಪ ಅಂತಂದರೆ, ನೀವು ನಂಬಲ್ಲ, ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತೇ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಲ್ಲ. ಅದು ಎಲ್ಲಿ ಮುಖ್ಯವಾಗಿ ಮೈನ್ ರೋಡಿಗೆ ಬಂದ್ರೂ ಓಡಿಸಲ್ಲ. ಸೊ ಇವಾಗ ಪೊಲೀಸವ್ರು ಹಿಡಿತಾ ಇಲ್ಲ ಅಂದ್ಬಿಟ್ಟು ಏನು ಒಂದೊಂದು ಗಾಡಿ ಮೇಲೆ ಎಷ್ಟೆಷ್ಟು ಫೈನ್ ಇದೆ ಗೊತ್ತಾ. ಸೊ ಇವಾಗ ತಿರ್ಗಾ ಅವರು ಪೊಲೀಸವರ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಯಾಕೆಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾಯಿಲ್ಲ, ಎಲ್ಲೂ ಹಿಡಿಯಲ್ಲ ಅಂದ್ಬಿಟ್ಟು. ಆದರೆ ಕೇರಳದಲ್ಲಿ ನೀವು ನಂಬಲ್ಲ, ಬೇಕಾದ್ರೆ ಕೇರಳದಲ್ಲಿ ನೀವು ಯಾವುದೇ ರಾಜ್ಯಕ್ಕೆ ಹೋಗ್ರಿ, ಒಂದು ಗಲ್ಲಿಯಿಂದ ಇನ್ನೊಂದು ಗಲ್ಲಿಗೆ ಒಂದು 2-3 ಗಲ್ಲಿ ಆಚೆಗೆ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ರೂ ನೈಟಲ್ಲಿ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ. ಅಷ್ಟು ರೂಲ್ಸ್ ಫಾಲೋ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಅಂತೂ, ಝೀಬ್ರಾ ಕ್ರಾಸಿಂಗು ಅಷ್ಟೇ, ಕರೆಕ್ಟಾಗಿ ಗಾಡಿಗಳು ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ತಾರೆ. ಇಮ್ಮಿಡಿಯೇಟ್ಲಿ ಫೈನ್ ಅಲ್ಲೇ. ಸೊ ಇದು ಬಂದು ನಿಜವಾಗ್ಲೂ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ. ಹೆಲ್ಮೆಟ್ ಅಂತೂ ಪಕ್ಕ, ಮುಂದೆ ಕೂತಿರೋರು ಹಿಂದೆ ಕೂತಿರೋರು ಪಕ್ಕ ಹಾಕ್ಕೊಂಡು ಹೋಗ್ತಾರೆ. 100ಕ್ಕೆ 99% ಹೆಲ್ಮೆಟ್ ಇಲ್ದ್ರೆ ಗಾಡಿಗಳು ಓಡಿಸಲ್ಲ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಒಂದು 12 ವರ್ಷ 15 ವರ್ಷ ಆಗ್ತಾಯಿದ್ದಂಗೆ ಗಾಡಿಗಳು ಮಕ್ಕಳು ಎತ್ಕೊಂಡು ಓಡಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಕೇರಳದಲ್ಲಿ ಲೈಸೆನ್ಸ್ ಇದ್ದರೆ ಮಾತ್ರ ಗಾಡಿ ಎತ್ಕೊಂಡು ಓಡಾಡೋದಕ್ಕೆ ಪರ್ಮಿಷನ್ ಇರೋದು. ನಾನು ನೋಡ್ದಂಗೆ
10-12 ವರ್ಷ ಹುಡುಗರು 15 ವರ್ಷ ಹುಡುಗರು ಯಾವುದೇ ಕಾರಣಕ್ಕೂ ಗಾಡಿ ಎತ್ಕೊಂಡು ಹೋಗೋದು ನಾನು ಗಮನಿಸೇ ಇಲ್ಲ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿ, ನೈಟ್ ಆಗಲಿ ಡೇ ಆಗಲಿ ಪಕ್ಕ ರೂಲ್ಸ್ ಫಾಲೋ ಮಾಡ್ತಾರೆ. ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಲ್ಲ. ಒಂದು ಗಲ್ಲಿಯಿಂದ ಇನ್ನೊಂದು ಗಲ್ಲಿಗೆ, ಅದು 1 ಕಿಲೋಮೀಟ್ರ್ ಹೋಗಲಿ 100 ಕಿಲೋಮೀಟ್ರ್ ಹೋಗಲಿ, ಹೆಲ್ಮೆಟ್ ಇಲ್ದಿರ ಅಂತೂ ಒಬ್ಬರಿದ್ರು ಸರಿ ಇಬ್ಬರಿದ್ರು ಸರಿ ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಲ್ಲ. ಇದು 2. 3ನೇದು ಏನಪ್ಪ ಅಂತಂದರೆ ಮುಖ್ಯವಾಗಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಎರ್ನಾಕುಲಂ ಮೈನ್ ರೋಡು. ಅಂದರೆ ನಮ್ಮ ಡೈರೆಕ್ಟು ಬೆಂಗಳೂರು ಟು ಎರ್ನಾಕುಲಮ್ ಮೈನ್ ರೋಡ್ ಇದು. ಇವಾಗ ನಾವು ಮೈನ್ ರೋಡಿಂದ ಇವಾಗ ಹೋಗ್ತಾ ಇದ್ದೀವಲ್ಲ, ಈ ರೋಡಲ್ಲಿ ನೋಡಿ ನೀವು, ಇದು ಒಂದು ಅರ್ಧ ಅವರ್ ಐತೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೊಂದು ಏನಪ್ಪ ಅಂತಂದರೆ, ಈ ಕೇರಳ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ರಾತ್ರಿ 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ನೀವು ಊಟ ಕೂಡ ಸಿಕ್ಕೋದು ತುಂಬಾ ಕಷ್ಟ. 90%. ಕೆಲವು ಏರಿಯಾದಲ್ಲಿ ಮಾತ್ರ ಪರ್ಮಿಷನ್ ಇದ್ದರೆ ಮಾತ್ರ ನೈಟಲ್ಲಿ ಊಟ ಸಿಗೋಕ್ಕೆ ಅವಕಾಶ ಇರೋದು. ಅದು ಬಿಟ್ಟರೆ 90% ನಿಮಗೆ ರಾತ್ರಿ 10 ಗಂಟೆ ಮೇಲೆ ಏನಂದರೆ ಏನೂ ಸಿಕ್ಕಲ್ಲ. 90% ಅನ್ನೋದಕ್ಕಿಂತ 95% ಅಂತ ಮಾತ್ರ ಹೇಳ್ಬೋದು. 10 ಗಂಟೆ ಮೇಲೆ ನಿಮಗೆ ಊಟ ಸಿಗಲ್ಲ, ಕುಡಿಯೋ ನೀರು ಕೂಡ ಸಿಗಲ್ಲ. ಅಂಗಡಿಗಳಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು ಅವೆಲ್ಲ ಏನೂ ಸಿಕ್ಕಲ್ಲ ನಿಮಗೆ. ಹೇಳಿದ್ನಲ್ವ, 195% 10 ಗಂಟೆ ಮೇಲೆ ನಿಮಗೆ ಏನೂ ಸಿಗಲ್ಲ. 10 ಗಂಟೆ ಅಂದರೆ 10 ಗಂಟೆಗೆ ಕ್ಲೋಸು. ಒಬ್ಬ ಮನುಷ್ಯನೂ ಒಳಗಡೆ ಬಿಡಲ್ಲ, ಒಳಗಡೆ ಇರೋರು ಆಚೆ ಕಳಿಸ್ತಾರೆ ಅಷ್ಟೇ. ಕೇರಳದಲ್ಲಿ ಮಾತ್ರ ಈ 3 ವಿಷಯದಲ್ಲಿ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಏನೋ, 1 ನೀಟ್ನೆಸ್ ಮೇಂಟೈನ್ ಮಾಡ್ತಾ ಇರೋದು, 2 ಟ್ರಾಫಿಕ್ ರೂಲ್ಸ್ನ ಪಕ್ಕಾ ಫಾಲೋ ಮಾಡೋದು, 3ನೇದು ರಾತ್ರಿ 10 ಗಂಟೆ ಮೇಲೆ ನಿಮಗೆ ಏನಂದರೆ ಏನೂ ಸಿಗಲ್ಲ. ಇವಾಗ ನೋಡಿ, ಇದು ವಿಡಿಯೋ ಎಲ್ಲಿವರೆಗಿದೆ ಗೊತ್ತಾ, ನಾನು ಸಿಟಿ ಬಿಟ್ಟು ಆಚೆಗೆ ಹೋಗೋವರೆಗೂ ನಿಮಗೆ ಈ ಲೈಟ್ಗಳು, ಈ ಬಂದು ಮೆಟ್ರೋ ಸ್ಟೇಷನ್, ಮೆಟ್ರೋ ರೈಲು. ಸೊ ನಾನು ಲಾಸ್ಟ್ ಟೈಮು ಈ ಮೆಟ್ರೋ ಕೆಲಸ ನಡಿಬೇಕಾದ್ರೆ ಸುಮಾರು ಒಂದು 8 ವರ್ಷದಿಂದ ಹೋಗಿದ್ದಿದ್ದು. ಸೊ ಆವಾಗ ಒಂದು 90% ಕಂಪ್ಲೀಟ್ ಆಗಿತ್ತು ಮೆಟ್ರೋ. ಸೊ ಇವಾಗ 8 ವರ್ಷ ಆದಮೇಲೆ ನಾನು ಎರ್ನಾಕುಲಮ್ಗೆ ಹೋಗಿದ್ದಿದ್ದು. ನೋಡಿ, ಇದು ಮೈನ್ ರೋಡ್ ಬಂದು ಆ್ಯಕ್ಚುಲಿ ಇದನ್ನು MG ರೋಡಿಂದ ಕನೆಕ್ಟ್ ಆಗುತ್ತೆ ಅಂತಾರೆ. ನೋಡಿ ನೀವು ಲೆಫ್ಟ್ ಸೈಡಲ್ಲಿ ಅಂದರೆ ಎಡಗಡೆ ಬಲಗಡೆ ಎಲ್ಲಾದರೂ ನೋಡಿ, ಯಾವುದಾದ್ರೂ ಅಂಗಡಿಗಳಾಗಲಿ ಏನಾದರೂ ವ್ಯಾಪಾರ ಆಗಲಿ ನಡೀತಾ ಇದೆಯಾ ನೋಡಿ. ಇದೇನು ಜಾಸ್ತಿ ಟೈಮ್ ಏನಾಗಿಲ್ಲ, ಕರೆಕ್ಟಾಗಿ 10 ಗಂಟೆ ಇವಾಗ. ಸೊ 10 ಕಾಲ ಆಗಿದೆ ಅಷ್ಟೇ. ಆ ಟೈಮಲ್ಲಿ 10 ಗಂಟೆಗೆ ಕ್ಲೋಸ್ ಅಂದರೆ ಕ್ಲೋಸ್. ನಿಮಗೆ 95% ಏನೂ ಸಿಕ್ಕಲ್ಲ ಕೇರಳದಲ್ಲಿ. ಯಾವುದೇ ರಾಜ್ಯಕ್ಕೆ ಹೋದ್ರೂ 10 ಗಂಟೆ ಒಳಗಡೆ ನಿಮ್ಗೆ ಏನೇ ಬೇಕು ಅಂದ್ರೂ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ತೊಗೊಂಡು ಇಟ್ಕೊಬೇಕು. ನೋಡಿ ಇವಾಗ ನೀವು ಲೆಫ್ಟ್ ಸೈಡಲ್ಲಿ ಇವಾಗ ನೋಡೋದ್ರಲ್ವಾ, ಅದು ಆ್ಯಕ್ಚುಲಿ ನಾನು ನೈಟ್ ಬರ್ತಾಯಿದ್ದಿದ್ದು ದಿವಸ ಯಾವತ್ತು ಗೊತ್ತಾ, ಅದು ಆಗಸ್ಟ್ 15 ದಿವಸ ನಾವು ರಿಟರ್ನ್ ಬರ್ತಾಯಿದ್ದಿದ್ದು. ಸೊ ಆಗಸ್ಟ್ 15ಕ್ಕೆ ಮೋಸ್ಟ್ಲಿ ಹೇಳ್ಬೇಕಲ್ವ, ನೈಟ್ 12 ಗಂಟೆಗಲ್ಲ ಸೊ ನಮಗೆ ಸ್ವತಂತ್ರ ಬಂದಿದ್ದು. ಇದಕ್ಕೊಂದು ಕಾರಣಕ್ಕೋಸ್ಕರನೇ ಅಲ್ಲಿ ಸೊ ಅವತ್ತು ನಮಗೆ ಅಲ್ಲಿ ಆ್ಯಕ್ಚುಲಿ ನೋಡಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಅವೆಲ್ಲ ಆಗಸ್ಟ್ 15ಕ್ಕೆ ಅದೇ ಕೆಲವು ಕಡೆ ಪರ್ಮಿಷನ್ ಇದೆ ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ಮಾತ್ರ ಇದು ಇರೋದು. ಆಗಸ್ಟ್ 15ಕ್ಕೆ ಸ್ವತಂತ್ರ ಬಂದಿರೋ ದಿನ ಆಚರಣೆ ಮಾಡೋದಕ್ಕೆ ಅಂತ ಇದು ಮಾಡಿದ್ದಾರೆ. ಬಟ್ ನಾವಿನ್ನೂ ಸಿಟಿ ಒಳಗಡೆಯಿಂದ ಎಲ್ಲ ಬಂದ್ವಿ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಅದೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ. ನಿಜವಾಗ್ಲೂ ಈ ಥರ ಒಂದು ಕಾನೂನು ವ್ಯವಸ್ಥೆ, ಜನಗಳು ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು, ಇವೆಲ್ಲ ನಮ್ಮ ಕರ್ನಾಟಕದಲ್ಲೂ ಪ್ರತಿಯೊಂದು ಜಿಲ್ಲೆಗೂ, ಪ್ರತಿಯೊಂದು ತಾಲೂಕಲ್ಲೂ, ಪ್ರತಿಯೊಂದು ಹಳ್ಳಿಯಲ್ಲೂ ತರಬೇಕು ಅನ್ನೋದು ನನಗೆ ನಿಜವಾಗ್ಲೂ ತುಂಬ ಇದು ಸರ್ಕಾರ ಇದಕ್ಕೆ ನಿಜವಾಗ್ಲೂ ಮುಖ್ಯವಾಗಿ ಗಮನ ಕೊಡಬೇಕು. ಇನ್ನೊಂದೇನು ಅಂತಂದರೆ, ಇವಾಗ ಇನ್ನೊಂದು ಇಲ್ಲಿ ಕೇರಳದಲ್ಲಿ ಏನಪ್ಪ ಅಂತಂದರೆ 90% ಎಲ್ಲರೂ ಎಜುಕೇಟೆಡ್ಡೇ. ಸೊ ಆದ್ದರಿಂದ ಅವರು ಕರೆಕ್ಟಾಗಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಫಾಲೋ ಅಪ್ ಮಾಡ್ತಾರೆ. ಅಲ್ಲೇನು ಕೇರಳದಲ್ಲೇನು ಹಳ್ಳಿ ಇಲ್ಲ, ಆಮೇಲೆ ಜನಗಳು ವ್ಯವಸಾಯ ಮಾಡಲ್ಲ, ಅವ್ರಿಗೇನು ಬುದ್ಧಿ ಇಲ್ಲ ಅಂತ ಅಂದ್ಕೊಂಬೇಡಿ. ಅಲ್ಲೂ ಹಳ್ಳಿಗಳಿದೆ, ಅಲ್ಲೂ ವ್ಯವಸಾಯ ಮಾಡ್ತಾರೆ, ಅಲ್ಲೂ ಬೆಳೆ ಬೆಳೀತಾರೆ. ಅಲ್ಲಿ ರಬ್ಬರ್ ಬೆಳೀತಾರೆ, ಅಕ್ಕಿ ಬೆಳೀತಾರೆ, ಕೆಲವು ಇನ್ನೂ ಅಲ್ಲಿ ವ್ಯವಸಾಯ ಅನ್ನೋದಿದೆ. ಸೊ ಜನಗಳು ಏನಪ್ಪ ಅಂತಂದರೆ ಬುದ್ಧಿವಂತರು, ಅಂದರೆ ಓದಿಲ್ಲ ಅಂತಂದ್ರೂ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಒಂದು ಹಳ್ಳಿಯಲ್ಲಿದ್ರೂ ಅವ್ರು ಅದನ್ನು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ. ಸಿಟಿಗೆ ಬಂದಾಗ, ಸಿಟಿಯಲ್ಲಿರಲಿ ಹಳ್ಳಿಯಲ್ಲಿರಲಿ. ಸೊ ನಮ್ಮ ಕಡೆ ಹೆಂಗಪ್ಪ ಅಂತಂದರೆ ಸಿಟಿಗೆ ಬಂದುಬಿಟ್ರೆ ಸ್ವಲ್ಪ ಅಫಿಷಿಯಲಾಗಿ ತೋರಿಸ್ಕೊತಾರೆ, ಹಳ್ಳಿಗೆ ಹೋಗ್ಬಿಟ್ರೆ ತಿರ್ಗಾ ಅದೇ ಕತೆ. ಸೊ ಆ ಥರ ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಕೇರಳ ರಾಜ್ಯ ಚಿಕ್ಕದೇ ಇರ್ಬೋದು, ಆದರೆ ಅಲ್ಲಿ ನಾನು ಕಂಡಂಗೆ 8 ದಿವಸದಲ್ಲಿ ನಾನು ಕಂಡಂಗೆ, ಇದಕ್ಕೆ ಮುಂಚೆ ನಾನು ಒಂದು 5-6 ಸತಿ ಹೋಗಿದ್ನಲ್ವ.
ಸೊ ಅವಾಗೇನು ಅಷ್ಟು ನನಗೆ ಏನು ಅನಿಸಿಲ್ಲ, ಯಾಕಂತಂದರೆ ಬೆಳಗ್ಗೆ ಟೈಮಲ್ಲಿ ಟೈಮಲ್ಲಿ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ದೆ. ಬಟ್ ನೈಟಲ್ಲಿ ಮಾತ್ರನೇ ಗೊತ್ತಾಗಿದ್ದು ನನಗೆ. ಸೊ ಕೇರಳದಲ್ಲಿ ಈ ಥರ ಒಂದು ಸಿಸ್ಟಮ್ ಇದೆ, ಸೊ ಇದೆಲ್ಲ ಫಾಲೋಅಪ್ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗಿದ್ದು. ಸೊ ಅವಾಗೇ ಅಂದ್ಕೊಂಡೆ ನಮ್ಮ ಬೆಂಗಳೂರಲ್ಲೂ ಈ ರೀತಿ ಒಂದು ಸಿಸ್ಟಮ್ ತರಬೇಕು ಅಂತ. ಆದರೆ ನನಗೆ ಗೊತ್ತಿದ್ದಂಗೆ 100ಕ್ಕೆ 100% ನಮ್ಮ ಬೆಂಗಳೂರಲ್ಲಿ ಈ ಥರ ಸಿಸ್ಟಮ್ ತರೋಕ್ಕಾಗಲ್ಲ. ಯಾಕೆಂತಂದರೆ ನಮ್ಮ ಬೆಂಗಳೂರಲ್ಲಿ ಸಿಸ್ಟಮಲ್ಲಿ ನೈಟಲ್ಲೇ ಬಿಸ್ನೆಸ್ಸು, ವ್ಯಾಪಾರ, ದುಡ್ಡು, ಆಮೇಲೆ ಈ ಹೋಟಲ್ಲು, ಬಾರ್ ಆ್ಯಂಡ್ ರೆಸ್ಟೋರೆಂಟು ಗೌರ್ಮೆಂಟ್ಗೆ ಆದಾಯ ಇರೋದು ಜಾಸ್ತಿ. ಸೊ ಅದರಿಂದ ನೈಟು 2 ಗಂಟೆ ಆದ್ರೂ ಬೆಳಗ್ಗಿನ ಜಾವ ಇದ್ದಂಗೆ ನೈಟು ಕೆಲವು ಏರಿಯಾಗಳು ಇದ್ದೇ ಇರುತ್ತೆ. ಅದರಲ್ಲಿ MG ರೋಡು, ಕೋರಮಂಗಲ, ಬ್ರಿಗೇಡ್ ರೋಡು, ಸೊ ಇಂದಿರಾನಗರು, ಈ ಒಂದು 5-6 ಏರಿಯಾ ಮಾತ್ರ ರಾತ್ರಿ 2 ಗಂಟೆ ಆದ್ರೂ ಜನಗಳು ಓಡಾಡ್ತಾನೆ ಇರ್ತಾರೆ. ಸೊ ಆ ಥರ ಇರುತ್ತೆ. ಆ ಟೈಮಲ್ಲೇ ಕೆಲವು ಸಮಸ್ಯೆಗಳು ಎಲ್ಲ ಶುರುವಾಗೋದು ಜಾಸ್ತಿ. ನನಗೆ ಗೊತ್ತಿದ್ದಂಗೆ ನಾನು 8 ದಿವಸ ಇದ್ನಲ್ವಾ, ಎಲ್ಲೂ ಅಷ್ಟೇ ಪೊಲೀಸವರು ನನ್ನ ಕಣ್ಣಿಗೆ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಸೊ ನಾನು ಸಿಟಿ ಒಳಗಡೆ ಓಡಾಡ್ತಾಯಿದ್ದೆ ಎರ್ನಾಕುಲಮಲ್ಲಿ. ಒಂದು ಟ್ರಾಫಿಕ್ ಪೊಲೀಸ್ ಆಗಲಿ, ನಾರ್ಮಲ್ ಪೊಲೀಸ್ ಆಗಲಿ ನಾನು ನೋಡಿದ್ದೇ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಕ್ರೈಮು 100ಕ್ಕೆ 90% ಕ್ರೈಮ್ ಆಗೋದು ಕಮ್ಮಿ ಇಲ್ಲಿ. ಸೊ ಒಂದು ಯಾವುದೇ ಥರ ಆದರೂ ಸರಿ, ಒಂದು ಗಲಾಟೆ, ಜಗಳ, ಹೊಡೆದಾಟ ಅಥವಾ ಕಿತ್ಲಾಟ, ದುಡ್ಡುಗೋಸ್ಕರ ಕುಡಿದ್ಬಿಟ್ಟು ಜಗಳ, ಇವೆಲ್ಲನೂ ಕುಡಿದ್ಬಿಟ್ಟು ಬಿದ್ದೋಗೋದು. ಸೊ ಇವೆಲ್ಲ ನಾನು ಈ 8 ದಿವಸದಲ್ಲೇ, ಯಾಕಂದರೆ ಡ್ರೈವಿಂಗಲ್ಲಿ ನಾನು ತುಂಬ ಏರಿಯಾ ಓಡಾಡಿದೆ, ಆಮೇಲೆ ತುಂಬ ಟ್ರಾವೆಲ್ ಮಾಡಿದೆ. ಸೊ ಅದರಿಂದ ನನಗೆ ಇವಾಗ ನಾವು ಗಮನಿಸ್ತಾ ಇದ್ದರೆ ನಮ್ಮ ಕಣ್ಣು ಮುಂದೆ ಏನೇನು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಅದರಿಂದ ನಾನು ಕೇರಳದಲ್ಲಿ ಕ್ರೈಮ್ ನಡೆಯಲ್ಲ ಅಂತ ಹೇಳಲ್ಲ, ಬಟ್ 90% ಕಮ್ಮಿ. ಸೊ ನಮ್ಮ ಬೆಂಗಳೂರು ಕಂಪೇರ್ ಮಾಡಿಕೊಂಡ್ರೆ ಎಲ್ಲಿಂದ ಎಲ್ಲಿಗೋ ಇದೆ. ಇಲ್ಲಿ ಕಾನೂನು ಅನ್ನೋದು ಆ ರೀತಿ ಒಂದು ಪಾಲನೆ ಮಾಡಬೇಕಾಗಿರೋದು. ಆಮೇಲೆ ಅದನ್ನು ಕರೆಕ್ಟಾಗಿ ಇದನ್ನು ಸರ್ಕಾರ ಏನಿದೆ ಅದನ್ನು ಕರೆಕ್ಟಾಗಿ ಅದನ್ನು ಸ್ಟ್ರಿಕ್ಟಾಗಿ ಜನಗಳಿಗೆ ಫಾಲೋಅಪ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ದಂಡ ಹಾಕೋ ಥರ ಮಾಡಬೇಕು. ಸೊ ಇಲ್ಲ ಅಂತಂದರೆ ತುಂಬಾ ಕಷ್ಟ. ನೋಡಿ, ನಾವಿನ್ನೂ ಸಿಟಿ ಬಿಟ್ಟು ಬಂದಿಲ್ಲ. ಈ ಮೆಟ್ರೋ ಇರೋದೆಲ್ಲ ಸಿಟಿ ಒಳಗಡೆ. ಏನೋ ನಮ್ಮ ನಿಜವಾಗ್ಲೂ ಈ ನಮ್ಮ ಕರ್ನಾಟಕನ ಈ ರೀತಿ ಒಂದು ಸಿಸ್ಟಮೆಟಿಕ್ ಮಾಡಬೇಕು ಅಂತಂದರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳೋದು ಸುಳ್ಳು. ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ, ಖಂಡಿತ ಮಾಡ್ಬೋದು. ಅದಕ್ಕೇನಕ್ಕಪ್ಪ ಅಂತಂದರೆ ಮುಖ್ಯವಾಗಿ ಈ ಅಧಿಕಾರಿಗಳು ಸ್ಟ್ರಿಕ್ಟಾಗಿರಬೇಕು. ಮುಖ್ಯವಾಗಿ ಪೊಲೀಸ್ ಅವ್ರಿಗೆ ಫುಲ್ ಪವರ್ ಕೊಡಬೇಕು. ಕಾನೂನುವಾಗಿ ಏನು ತಪ್ಪು ಮಾಡಿರೋರಿಗೆ ಏನು ಶಿಕ್ಷೆ ಆಗಬೇಕೋ ಅದನ್ನು ಶಿಕ್ಷೆ ಆಗೋ ಥರ ಅದನ್ನು ಕರೆಕ್ಟಾಗಿ ಕಾನೂನು ಪಾಲನೆ ಮಾಡೋ ಥರ ಇರಬೇಕು. ಆವಾಗ ಮಾತ್ರ ಇವಾಗ ನಾವು ಈ ಕೇರಳ ಅನ್ನೋದೇನು ನಾನು ಇವಾಗ ಹೇಳಿದ್ದೀನಿ. ಸೊ ಇದನ್ನು ನಾವು ನಿಜವಾಗ್ಲೂ ನಮ್ಮ ಬೆಂಗಳೂರನ್ನೂ ಆ ಥರ ಮಾಡೋಕ್ಕೆ ಸಾಧ್ಯ. ನಮ್ಮ ಬೆಂಗಳೂರನ್ನೇ ಅಲ್ಲ, ನಮ್ಮ ಕರ್ನಾಟಕನೇ ಆ ಥರ ಸಿಸ್ಟಮೆಟಿಕ್ ಮಾಡ್ಬೋದು. ನೋಡಿ, ನಾವೇನು ಜಾಸ್ತಿ ಇಲ್ಲ, ರಾತ್ರಿ 10 ಗಂಟೆ ಆಗಿದೆ ನೋಡಿ, ಎಷ್ಟು ಅಂಗಡಿಗಳಿದೆ, ಎಷ್ಟು ಓಪನ್ ಆಗಿದೆ. 10 ಗಂಟೆ ಆಗಿದೆ, ಯಾವುದು ಹೋಟ್ಲುಗಳು ಊಟ ಕೂಡ ಸಿಗೋದು ಕಷ್ಟ. ನಮ್ಮ ಬೆಂಗಳೂರಲ್ಲಿ ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಊಟ ಸಿಗುತ್ತೆ. ಎಷ್ಟೋ ಏರಿಯಾಗಳಲ್ಲಿ, ಸಿಟಿ ಒಳಗಡೆ ಎಷ್ಟೋ ಏರಿಯಾದಲ್ಲಿ ಊಟ ಸಿಗುತ್ತೆ. ಸೊ ಇಲ್ಲಿ 10 ಗಂಟೆ ಮೇಲೆ ನಿಮಗೆ ಹೋಟ್ಲಲ್ಲಿ ಒಂದು ಗ್ಲಾಸ್ ನೀರು ಕೂಡ ಕೊಡೋಲ್ಲ. ಸೊ ಆ ಥರ ಸಿಸ್ಟಮೆಟಿಕ್ಕು. ಒಂದು ಲೆಕ್ಕದಲ್ಲಿ 90% ತುಂಬಾ ಒಳ್ಳೆಯದು. ಯಾಕೆಂತಂದರೆ ಜನ ಒಂದು 9 ಗಂಟೆ ಎಲ್ಲ ಮನೆ ಸೇರಿಬಿಡ್ತಾರೆ. ನೀವು ಎಷ್ಟೇ ಸಿಟಿ ಒಳಗಡೆ ಇದ್ರೂ, ಏನೇ ವ್ಯವಹಾರ ಇದ್ರೂ 8 ಗಂಟೆ 9 ಗಂಟೆಗೆಲ್ಲ ಸಿಟಿ ಬಿಟ್ಟು ಅವ್ರವ್ರ ಏರಿಯಾಗಳಿಗೆ, ಅವ್ರವ್ರ ಮನೆಗಳಿಗೆ, ಅವ್ರವ್ರ ಹಳ್ಳಿಗಳಿಗೆ ಹೋಗ್ಬಿಡ್ತಾರೆ. 9 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಸಿಟಿ ಒಳಗಡೆ ಇರೋಲ್ಲ. ಯಾಕಂದರೆ ಏನು ಇರಲ್ವಲ್ಲ. ಆಲ್ಮೋಸ್ಟ್ 9 ಗಂಟೆಗೆ 90% ಎಲ್ಲ ಕ್ಲೋಸ್ ಆಗಿಬಿಡ್ತೈತೆ. 10 ಗಂಟೆ ಅಷ್ಟರಲ್ಲಿ ಇರೋರನ್ನೆಲ್ಲ ಕಳಿಸ್ಬಿಟ್ಟು ಬೀಗ ಹಾಕ್ಕೊಂಡು ಅವರವರು ಮನೆಗಳಿಗೆ ಹೋಗ್ತಾ ಇರ್ತಾರೆ. ಈ ಥರ ಸಿಸ್ಟಮೆಟಿಕ್ ಬಂದು ನಮ್ಮ ಕರ್ನಾಟಕದಲ್ಲಿ ಬರಲೇಬೇಕು ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಬೆಂಗಳೂರಲ್ಲಿ ತಿರ್ಗಾ ಏನೋ ಲೈವ್ ಬ್ಯಾಂಡ್, ಸೊ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಹುಡುಗಿರು ಕುಣಿಯೋದು ಲೈವ್ ಬ್ಯಾಂಡು ಎಷ್ಟೋ 100 ಕೋಟಿಗೆ ಪರ್ಮಿಷನ್ ಕೊಟ್ಟಿದ್ದಾರಂತಪ್ಪ. ಆ ಥರ ನಮಗೆ ವಿಷಯ ಗೊತ್ತಾಯಿತು. ಅದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಇವಾಗೇ ರಾತ್ರಿ 2 ಗಂಟೆ ಆದ್ರೂ ಜನಗಳು, ಎಷ್ಟೋ ಜನ ಬಿಸ್ನೆಸ್ ಮ್ಯಾನು, ದುಡ್ಡಿರೋರು, ರಿಯಲ್ ಎಸ್ಟೇಟ್, ಎಷ್ಟೋ ಜನ MG ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರು, ಡಬಲ್ ರೋಡು, ಈ ಥರ ಇವಾಗೇ 2 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ಬಾರ್ಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಈ ಹುಡುಗಿರನ್ನ ಡಿಸ್ಕೋಟೆಕ್ಕು ಅವೆಲ್ಲ ಬಿಟ್ಟಿದ್ದಾರೆ ಅಂತಂದರೆ ಇನ್ನು ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೂ ನಡೀತಾನೆ ಇರುತ್ತೆ. ಆ್ಯಕ್ಚುಲಿ ಅದನ್ನು ಬಿಡಬಾರ್ದು ಅಂದ್ಕೊಂಡಿದ್ರು, ಬಟ್ 100 ಕೋಟಿ ರೂಪಾಯಿಗೆ ಲೈಸೆನ್ಸ್ ಕೊಟ್ಟಿದ್ದಾರಂತಪ್ಪ.
ಆ ಥರ ವಿಷಯ ನನಗೆ ಗೊತ್ತಾಯಿತು. ನೋಡಬೇಕು ಇನ್ನು ಮುಂದಕ್ಕೆ ಜನ ದುಡ್ದಿದ್ದೆಲ್ಲ. ಇವಾಗೇ ಏನೋ ದುಡ್ಡು ಚೆನ್ನಾಗಿ ಸಂಪಾದನೆ ಇದ್ದು ಲಕ್ಷ ಲಕ್ಷ ಬರ್ತಾಯಿದೆ, ದುಡ್ಡು ಇದೆ, ಎಂಜಾಯ್ ಮಾಡ್ಬೋದು ಅನ್ನಂಗಿದ್ರೆ ಅವೆಲ್ಲ ಮಾಡಬಾರ್ದಿತ್ತೇನೋ ಅಂತ ಅನಿಸುತ್ತೆ. ಬಟ್ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥರ ಇಷ್ಟ ಅಲ್ವಾ. ಸೊ ಎಂಜಾಯ್ ಮಾಡೋರು ಇವಾಗೇ ಹೆಂಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ದುಡ್ಡಿದ್ರೆ ದುನಿಯಾ ಅಂತಾರಲ್ಲ, ಆ ಥರ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ರಾತ್ರಿ ಅನ್ನಲ್ಲ ಹಗಲನ್ನಲ್ಲ ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದು. ನೋಡಿ ಇದು ಬ್ರಿಡ್ಜು, ಎರ್ನಾಕುಲಂ ಬ್ರಿಡ್ಜ್. ಇದು ನದಿ ನೀರು ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ. ನಾವಿನ್ನೂ ಏರ್ಪೋರ್ಟ್ ಕೂಡ ಬಂದಿಲ್ಲ. ಆ್ಯಕ್ಚುಲಿ ಸಿಟಿ ಬಿಟ್ಟು 20 ಕಿಲೋಮೀಟ್ರ್ ಆಚೆ ಕಡೆ ಏನೋ ಇರೋದು ಏರ್ಪೋರ್ಟು. ಇನ್ನು ಏರ್ಪೋರ್ಟು ಕೂಡ ಬಂದಿಲ್ಲ, ಏರ್ಪೋರ್ಟ್ ರೋಡ್ ಕೂಡ ಕ್ರಾಸ್ ಮಾಡಿಲ್ಲ. ಆ್ಯಕ್ಚುಲಿ ಏರ್ಪೋರ್ಟ್ ಹತ್ತತ್ರವರೆಗೂ ಮೆಟ್ರೋ ಇದೆ. ಈ ಸಿಗ್ನಲಿಂದ ರೈಟು ಮೋಸ್ಟ್ಲಿ ಮೆಟ್ರೋ ಈ ಸಿಗ್ನಲಿಂದ ರೈಟು ಏರ್ಪೋರ್ಟು ಅಂದ್ಕೊತೀನಿ. ನೋಡಿ ಈ ಥರ ನನಗೆ ಕೇರಳ ಎಕ್ಸ್ಪೀರಿಯೆನ್ಸ್ ಆಯಿತು ಎರ್ನಾಕುಲಮ್ಗೆ ಹೋಗಿದ್ದಿದ್ದು. ಅದೇ ಹೇಳಿದ್ನಲ್ವಾ, ಅಲ್ಲಿ ನಿಜವಾಗ್ಲೂ ನಮ್ಗೆ ಈ 3 ವಿಷಯ ಅಂತೂ ತುಂಬಾ ಖುಷಿ ತೊಗೊಂಬಂತು. ಸೊ ಇದೇ ರೀತಿನೇ ನಮ್ಮ ಬೆಂಗಳೂರನ್ನೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗುತ್ತಾ. ಸೊ ಇದಕ್ಕೆ ಸರ್ಕಾರ ಏನೇ ಆದ್ರೂ ಒಂದು ಸರ್ಕಾರದ ತೀರ್ಮಾನ ತೊಗೊಂಡ್ರೇ ಅದನ್ನು ಕರೆಕ್ಟಾಗಿ ಪಬ್ಲಿಕ್ನ ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ತೊಗೊಂಡು ಅಧಿಕಾರಿಗಳಿಗೆ ಪರ್ಮಿಷನ್ ಕೊಡಬೇಕು. ಅವ್ರನ್ನ ದುಡ್ಡು ತೊಗೊಂಡು ಅಥವಾ ರೆಕಮೆಂಡ್ ಮೇಲೆ ತಪ್ಪು ಮಾಡ್ದವ್ನು ಬಿಡೋದು ಅದೆಲ್ಲ ಮಾಡಬಾರ್ದು. ದುಡ್ಡು ತೊಗೊಳೋದಾಗಲಿ, ಲಂಚ ತೊಗೊಳೋದಾಗಲಿ, ಅಥವಾ ರೆಕಮೆಂಡ್ ಮೇಲೆ ಬಿಡೋದಾಗಲಿ. ಸೊ ಆ ರೀತಿ ಎಲ್ಲ ಮಾಡ್ದಿರ ತಪ್ಪು ಮಾಡ್ದವನ ಅದು ಏನಿದೆಯೋ ಅದನ್ನು ಕರೆಕ್ಟಾಗಿ ಜನಗಳು ತಪ್ಪು ಮಾಡದೇ ಇರೋ ಹಾಗೆ ಮಾಡಬೇಕು. ಅಂದರೆ ಅದು ಸರ್ಕಾರ ಕೈಯಲ್ಲಿ ಮಾತ್ರನೇ ಸಾಧ್ಯ. ಸರ್ಕಾರ ಒಂದು ರೂಲ್ಸ್ ಮಾಡಿ ಪವರ್ ಕೊಟ್ಟರೆ ನಿಜವಾಗ್ಲೂ ಕೇರಳ ಥರನೇ ನಮ್ಮ ಕರ್ನಾಟಕನೂ ಮಾಡ್ಬೋದು, ನಮ್ಮ ಕರ್ನಾಟಕ ರಾಜ್ಯನೂ ಅನ್ನೋದು ನನಗನ್ಸುತ್ತೆ. ಬೇಕಂದರೆ ನೀವು ಯಾರು ಬೇಕಾದ್ರೂ ಕೇರಳ ಹೋದಾಗ ಬೇಕಾದ್ರೆ ಇದನ್ನು ಅಬ್ಸರ್ವ್ ಮಾಡಿ ಚೆನ್ನಾಗಿ. ನೀವು ಕೇರಳದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಇದು ರೂಲ್ಸ್ ಪಕ್ಕಾ ಫಾಲೋ ಮಾಡ್ತಾರೆ. ಯಾಕಂದರೆ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕಮ್ಯುನಿಟಿ ಸರ್ಕಾರ ಇರೋದು. ಸೊ ಆ ಕಮ್ಯುನಿಟಿ ಸರ್ಕಾರ ಇರೋದ್ರಿಂದ ಅವರು ಏನು ರೂಲ್ಸು ಹಾಕ್ತಾರೋ, ಅವ್ರು ಏನು ಕಾನೂನು ಡಿಸೈಡ್ ಮಾಡ್ತಾರೋ ಅದನ್ನು ಪಾಲಿಸಲೇಬೇಕು. ಸೊ ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ. ಎತ್ತಿ ಏರ್ಗೆಳಿದ್ರೆ ಕೋಣ ನೀರಿಗೆ ಎಳಿತೈತೆ. ಹಂಗೆ ನಿನ್ನ ಮಾತೇನು ನಾನು ಕೇಳೋದು, ನನ್ನ ಮಾತೇನು ನೀನು ಕೇಳ್ತೀಯಾ, ನನ್ನ ಅಧಿಕಾರ ಇದ್ದಾಗ ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ನಿನ್ನ ಅಧಿಕಾರ ಇದ್ದಾಗ ನೀನು ಇಷ್ಟ ಬಂದಂಗೆ ಮಾಡ್ತೀಯಾ, ಆ ಥರ. ಸೊ ಇಲ್ಲಿ ಕಾನೂನು ವ್ಯವಸ್ಥೆ ಅವರವರು ಸ್ವಂತಕ್ಕೋಸ್ಕರ ಬಳಸ್ಕೊಂಡು ಈ ರೀತಿ ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಒಂದು ಮಾತು ಹೇಳೋರು, ದುಡ್ಡಿತ್ತು ಅಂತಂದರೆ, ದುಡ್ಡು ಅಧಿಕಾರ ಇವೆರಡಿತ್ತು ಅಂದರೆ ಈ ಜಗತ್ತಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಏನೋ ದೇವರು ಭಗವಂತನೇ ಬೇಕಾಗಿಲ್ಲ ಅಂತಂದರು. ನಮ್ಮಮ್ಮ ಹೇಳಿರೋ ಮಾತು ಅದು 100ಕ್ಕೆ 90% ನಿಜಾನೇ. ಆದರೆ ಇನ್ನು 10% ಮಾತ್ರ ನಾನು ಅದನ್ನು ನಂಬಲ್ಲ. ಯಾಕೆಂದರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದವರು ದೇವತೆಗಳು, ಭಗವಂತ ದೇವ್ರು ಸೃಷ್ಟಿ ಮಾಡಿರೋದು. ಅವ್ರು ಸೃಷ್ಟಿ ಮಾಡಿದ ಮೇಲೇ ನಾವು ಈ ಭೂಮಿ ಮೇಲೆ ಇರೋಕ್ಕೆ ಅವಕಾಶ ಆಗಿ ಇವತ್ತಿನ ದಿವಸ ಎಲ್ಲರೂ ಬದುಕ್ತಾ ಇರೋದು. ಅವ್ರು ಇಲ್ಲದ್ರೆ ಈ ಜಗತ್ತು ಈ ಸೃಷ್ಟಿನೇ ಇಲ್ಲ. ಅಂಥದ್ರಲ್ಲಿ ಅವರಿಲ್ಲ ಅಂತಂದರೆ ನಾವಿಲ್ಲ. ಅಂಥದ್ರಲ್ಲಿ ದುಡ್ಡು ಅಧಿಕಾರ ಇತ್ತು ಅಂತಂದರೆ ಅವರೇ ಬೇಕಾಗಿಲ್ಲ ಅಂತಂದರೆ ನಾನು ಆ ಮಾತು ನಂಬಲ್ಲ. ಅವ್ರು ನಮ್ಮನ್ನು ಸೃಷ್ಟಿ ಮಾಡಿರೋದಕ್ಕೆ ಇವಾಗ ನಾವು ಬದುಕ್ತಾ ಇರೋ ರೀತಿ, ನಮ್ಮ ಹತ್ರ ದುಡ್ಡು ಐತೆ, ಅಧಿಕಾರ ಐತೆ, ವಿದ್ಯೆ ಐತೆ, ಸೊ ನಮ್ಗೆ ಎಜುಕೇಷನ್ ನಾವು ಓದಿದ್ದೀವಿ, ನಾವೇನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಒಂದಿದು. ಆ ಭಗವಂತ ನಮ್ಮ ಸೃಷ್ಟಿನೇ ಮಾಡಿಲ್ಲ ಅಂದರೆ ಅವೆಲ್ಲ ಏನೂ ಇರ್ತಾನೆ ಇರಲಿಲ್ವಲ್ಲ. ಈ ಸೃಷ್ಟಿ ಇಲ್ಲ ಅಂದರೆ ನಮ್ಮ ಸೃಷ್ಟಿ ಮಾಡಿಲ್ಲ ಅಂದಿದ್ರೆ ಅವೆಲ್ಲ ಏನಿರೋದು, ದುಡ್ಡು ಅಧಿಕಾರ ಏನೂ ಇರ್ತಾ ಇರಲಿಲ್ಲ. ಸೊ ಫಸ್ಟ್ ಏನೇ ಆದ್ರೂ ಭಗವಂತ, ಈ ಜಗತ್ತು ಈ ಸೃಷ್ಟಿ ಭಗವಂತನೇ. ಭಗವಂತ ಆದಮೇಲೆ ನಾವೆಲ್ಲ, ಅವನ ಮುಂದೆ ನಾವು ಏನೂ ಇಲ್ಲ. ಎಷ್ಟೇ ದುಡ್ಡು ಅಧಿಕಾರ ಇದ್ದರೂ ಏನು ಭಗವಂತನ ಮುಂದೆ ಯಾವುದೂ ನಡೆಯಲ್ಲ. ಅದಕ್ಕೆ ಕೆಲವು ಟೈಮು ಸಂದರ್ಭ, ಕೆಲವು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ. ಸೊ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಇವಾಗ ದರ್ಶನ್ ವಿಷಯ ತೊಗೊಂಡ್ರೆ ಅಲ್ಲ, ಮಾತಿಗೆ ಹೇಳ್ತಾ ಇದ್ದೀನಿ, ದುಡ್ಡು ಅಧಿಕಾರ ಇತ್ತು ಅಂತಂದರೆ ಅವ್ರಿಗೆ, ದರ್ಶನ್ಗೆ ದುಡ್ಡಿಗೆ ಅಧಿಕಾರಕ್ಕೆ ಏನು ಕಮ್ಮಿ ಇಲ್ಲ. ಆದರೂ ಇದೇನೇ ನಮಗೆ ಉದಾಹರಣೆ. ನಮ್ಮ ಹಣೆ ಬರ, ನಮ್ಮ ಟೈಮು ಚೆನ್ನಾಗಿಲ್ಲ ಅಂತಂದರೆ, ಭಗವಂತ ಸಪೋರ್ಟ್ ಇಲ್ಲ ಅಂತಂದರೆ ಏನೇ ದುಡ್ಡು ಅಧಿಕಾರ ಯಾವ ಕೆಲಸನೂ ಮಾಡಲ್ಲ. ಆದರೆ ಅದೇ ದುಡ್ಡು ಅಧಿಕಾರ ಇತ್ತು ಅಂತಂದರೆ, ಧರ್ಮಸ್ಥಳದ ಸೌಜನ್ಯ ಅನ್ನೋ ಹುಡುಗಿ 12 ವರ್ಷ ಕೇಸ್ ನಡೀತು.
ಪಾಪ ಕೊನೆಗೆ ಆ ಹುಡುಗಿಗೆ ನ್ಯಾಯನೇ ಸಿಕ್ಕಲಿಲ್ಲ ಅಲ್ವಾ. ದುಡ್ಡು ಅಧಿಕಾರ ಇದ್ದರೆ ಹಂಗೆ ಒಂದು ನಡೆಯುತ್ತೆ, ಒಂದು ನಡೆಯಲ್ಲ. ಬಟ್ ಆದರೆ ಭಗವಂತ ಬಿಡ್ತಾನ? ಖಂಡಿತ ಬಿಡಲ್ಲ. ತಪ್ಪು ಮಾಡಿದವನಿಗೆ ನೋಡೋರು ಕಣ್ಣು ಕಾಣಿಸಲ್ಲ ಅಷ್ಟೇ. ಬಟ್ ಎಲ್ಲಿ ಹೊಡಿಬೇಕೋ ಏನು ಮಾಡಬೇಕೋ ಅದು ಹಾಗೆ ಆಗುತ್ತೆ. ಆದರೆ ಕೆಲವು ಟೈಮಲ್ಲಿ ಎಷ್ಟೋ ಸತಿ ಅನಿಸುತ್ತೆ, ನಮ್ಮಮ್ಮ ಹೇಳಿದ ಮಾತೇ ಸತ್ಯ. ದುಡ್ಡು ಅಧಿಕಾರ ಇತ್ತು ಅಂದರೆ ಈ ಜಗತ್ತಲ್ಲಿ ಏನು ಬೇಕಾದರೂ ಮಾಡ್ಬೋದು, ಏನು ಮಾಡಿದ್ರೂ ನಡೀತೈತೆ ಅಂತ. ಆದರೆ ಕೆಲವು ಟೈಮಲ್ಲಿ ಅನಿಸುತ್ತೆ, ಕೆಲವು ಟೈಮಲ್ಲಿ ಭಗವಂತನ ಮುಂದೆ ಯಾವುದೂ ಇಲ್ಲ ಅಂತ. ಆದರೆ 190% ಅಂತೂ ನಿಜ. ದುಡ್ಡಿದ್ದು ಅಧಿಕಾರ ಇತ್ತು ಅಂದರೆ ಈ ಜಗತ್ತಲ್ಲಿ ಏನು ಬೇಕಾದರೂ ಮಾಡ್ಬೋದು. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಒಬ್ಬ ಮನುಷ್ಯನ ಪ್ರಾಣ ಉಳಿಸ್ಬೋದು, ಒಬ್ಬ ಮನುಷ್ಯನ ಪ್ರಾಣ ತೆಗಿಬೋದು, ರಾಜ್ಯರೋಷವಾಗಿರ್ಬೋದು, ಏನೋ ಏನು ಮಾಡಿದ್ರೂ ನಡೀತೈತೆ ಅನ್ನೋದಕ್ಕೆ ದುಡ್ಡು ಅಧಿಕಾರ ಒಂದು ಸಾಕ್ಷಿ, ಉದಾಹರಣೆ. ಸೊ ಭಗವಂತನೂ ಏನು ಮಾಡೋಕ್ಕಾಗಲ್ಲ ದುಡ್ಡು ಅಧಿಕಾರ ಇತ್ತು ಅಂತಂದರೆ ಅನ್ನೋದು ಅದೊಂದು ಮಾತು ನಮ್ಮಮ್ಮನೇ ಹೇಳಿದ್ದು ನನಗೆ. ಒಂದು ಲೆಕ್ಕದಲ್ಲಿ ನಿಜ ಅಂತ ನಾನು ನಂಬ್ತೀನಿ, ಒಂದು ಲೆಕ್ಕದಲ್ಲಿ ಸುಳ್ಳು ಅಂತಲೇ ನಂಬ್ತೀನಿ ನಾನು. ಆದರೆ ಭಗವಂತನ ಮುಂದೆ ಯಾವುದೂ ನಿಲ್ಲಲ್ಲ ಅನ್ನೋದು ನನ್ನ ನಂಬಿಕೆ, ನಾನು ನಂಬಿರೋ ನಿಜ. ಆದರೆ ಏನು ಮಾಡ್ತೀರಾ, ಟೈಮು ಸಂದರ್ಭ ಅನ್ನೋದೊಂದಿರುತ್ತೆ. ಈ ಟೈಮ್ ಚೆನ್ನಾಗಿತ್ತು ಅಂತಂದರೆ ಏನೋ ನಾವು ಏನು ಮಾಡಿದ್ರೂ ನಡೀತಿತ್ತಂತೆ. ಸೊ ಆ ಟೈಮಲ್ಲಿ ಏನೇನೋ ಮಾಡಿಬಿಟ್ಟಿರ್ತೀವಿ ಏನೋ, ಆವಾಗ ಏನು ಮಾಡೋದು ನಡೀತೈತೆ. ಆವಾಗ ನೀನು 100 ತಪ್ಪು ಮಾಡಿದ್ರೂ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಅದೇ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಒಂದು ತಪ್ಪು ಮಾಡಿದ್ರೂ ಅದು 100 ತಪ್ಪಿಗೆ ಸಮ ಆಗುತ್ತೆ. ಅವಾಗೇನು ದುಡ್ಡಿದೆ ಅಧಿಕಾರ ಇದ್ದರೆ ಆವಾಗೂ ಏನು ಬೇಕಾದ್ರೂ ಬಚಾವಾಗ ಅವಕಾಶ ಟೈಮು ಸಂದರ್ಭವೂ ಇರುತ್ತೆ. ದುಡ್ಡು ಅಧಿಕಾರ ಇತ್ತು ಅಂತಂದರೆ ಏನೇ ತಪ್ಪು ಮಾಡಿದ್ರೂ ಬಚಾವಾಗ ಟೈಮು ಸಂದರ್ಭವೂ ಇರುತ್ತೆ, ಮಾಡೋರು ಇರ್ತಾರೆ. ಆದರೆ ಕೆಲವು ಟೈಮಲ್ಲಿ ನೋಡಿ ಪಾಪ ದರ್ಶನ್ಗೆ ದರ್ಶನ್ ತಗ್ಲಾಕೊಂಡ್ರೆ ಒಂದು ಉದಾಹರಣೆ ಅಷ್ಟೇ. ಇವಾಗ ಸೌಜನ್ಯ ಆ ಥರ ಕೇಸುಗಳು ಎಷ್ಟೋ ನಡೆದಿದೆ. ಇವಾಗ ಕೂಡ ರೀಸೆಂಟಾಗಿ ಒಂದು ಕಲ್ಕತ್ತಾದಲ್ಲಿ ಒಂದು ಪಾಪ ಡಾಕ್ಟ್ರು, ಒಂದು ಹುಡುಗಿ, ಸೊ ಆ ಹುಡುಗಿ ನೋಡಿ ಅವನು ಮಾಡಿರೋನು, ನೀವು ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಾನು ಸಾಯಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರಂತೆ. ಏನು ಮಾಡ್ತೀರಾ, ನಮ್ಮ ಕಾನೂನು ಸರಿ ಇಲ್ಲ. ಹೇಳ್ತಾ ಇದ್ದೀನಲ್ಲ, ಇಂಥ ನನ್ನ ಮಕ್ಳಿಗೆ ಏನು ಮಾಡಬೇಕು ಅಂತಂದರೆ ಏನೋ ನಾನು ಏನಕ್ಕಪ್ಪ ಬದುಕಿದ್ದೀನಿ ಅನ್ನೋ ಥರ ಅವ್ರಿಗೆ ಜೀವ ಅಂದರೆ ಏನು, ಜೀವನ ಅಂದರೆ ಏನು, ಒಬ್ಬ ಮನುಷ್ಯನಿಗೆ ಟಾರ್ಚರು ಕೊಟ್ಟರೆ ಅವರು ಪ್ರಾಣ ತೆಗೆದು ಅವ್ರಿಗೆ ಹೆಂಗಿದೆ ಗೊತ್ತಾಗಬೇಕು ಅಂತಂದರೆ ಅವ್ರನ್ನ ಆ ಕಡೆ ಸಾಯೋಕ್ಕೂ ಬಿಡಬಾರ್ದು, ಬದುಕೋಕ್ಕೂ ಬಿಡಬಾರ್ದು. ಆ ಥರ ಟಾರ್ಚರ್ ಕೊಡಬೇಕು. ಆ ಥರ ಟಾರ್ಚರ್ ಕೊಟ್ರೇ ಮನುಷ್ಯನಿಗೆ ಭಯ. ಅದನ್ನು ವಿಡಿಯೋ ಮಾಡಿ ಪಬ್ಲಿಕಲ್ಲಿ ಬಿಡಬೇಕು. ಆದರೆ ನಮ್ಮ ಕಾನೂನು ಅನ್ನೋದೊಂದು ಐತಲ್ಲ, ಅದನ್ನು ಏನೋ ಹೇಳ್ತಾರೆ, ಆ ಥರ ಮಾಡೋ ಆಗಿಲ್ಲ, ಟಾರ್ಚರ್ ಕೊಡೋ ಆಗಿಲ್ಲ ಅಂತ. ಅದಕ್ಕೆ ಏನೋ ಒಂದು ಉದಾಹರಣೆ ಕೊಡ್ತಾರೆ, ಅದು ನಮಗೂ ಗೊತ್ತಿಲ್ಲ. ಸೊ ನನಗೆ ಕೆಲವು ವಿಷಯಗಳು ಸಡನ್ನಾಗಿ ಜ್ಞಾಪನ ಬರಲ್ಲ. ಸೊ ಅದಕ್ಕೆ ಆವಾಗವಾಗ ನಾನು ಕೆಲವು ಹೇಳೋಕ್ಕಾಗಲ್ಲ. ಅದು ಏನು ಅಂತಂದರೆ, ಕಾನೂನಲ್ಲಿ ಒಬ್ಬ ವ್ಯಕ್ತಿಗೆ ಟಾರ್ಚರ್ ಕೊಡಬಾರ್ದು, ಅವ್ನಿಗೆ ಹಿಂಸೆ ಕೊಡಬಾರ್ದು. ಸೈಬರ್ ಕ್ರೈಮೋ ಏನೋ, ಸೈಬರ್ ಕ್ರೈಮ್ ಅಲ್ಲ ಸಾರಿ, ಅದಕ್ಕೆ ಏನೋ ಹೇಳ್ತಾರೆ, ಕಾನೂನು ಉಲ್ಲಂಘನೆ ಮಾಡಬಾರ್ದು, ಇದು ಮಾಡ್ತಾರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಬಾರ್ದು ಅಂತಾರೆ. ಸೊ ಅದಕ್ಕೋಸ್ಕರನೇ ಈ ಥರ ನಮ್ಮ ಹೆಣ್ಮಕ್ಳ ಮೇಲೆ ಈ ಥರ ದೌರ್ಜನ್ಯ ನಡೀತಾ ಇದೆ. ಏನು ಕಾನೂನೋ ಏನೋ, ಒಟ್ಟಿನಲ್ಲಿ ದುಡ್ಡಿರೋರಿಗೆ, ಅಧಿಕಾರ ಇರೋರಿಗೆ, 3 ಬಿಟ್ಟು ನಿಂತ್ಕೊಂಡವ್ರಿಗೆ ಕಾನೂನು ಏನು ಕೆಲಸ ಮಾಡಲ್ಲ. ಒಂದು ದುಡ್ಡಿರಬೇಕು, ಅಧಿಕಾರ ಇರಬೇಕು, ಇಲ್ಲ 3 ಬಿಟ್ಟು ನಿಂತಿರಬೇಕು. ಇವಾಗ ನೋಡಿ, ಅವ್ನು ರೇಪ್ ಮಾಡಿದವನು ಹೇಳ್ತಾನಲ್ಲ, ಏನು ಮಾಡ್ತೀರಾ, ಹೊಡಿತೀರಾ, ಬಡಿತೀರಾ, ಸಾಯಿಸ್ತೀರಾ, ಕೈ ಕಾಲು ತೆಗಿತೀರಾ, ಏನು ಬೇಕಾದ್ರೂ ಮಾಡ್ಕೊಳ್ರಿ ಅಂತಾನೆ. ಅಷ್ಟು ರಾಜಾರೋಷನ್ಗೆ ಹೇಳ್ದನಿಗೆ, ಅವನಿಗೆ ಜೀವ ಅಂದರೆ ಏನು, ಅದಕ್ಕೆ ಎಷ್ಟು ಬೆಲೆ ಐತೆ, ಅದು ಹಿಂಸೆ ಟಾರ್ಚರ್ ಹೆಂಗೆ, ಪಾಪ ಆ ಹುಡುಗಿ ಸಾಯೋಕ್ಕೆ ಮುಂಚೆ ಎಷ್ಟು ನೋವು ಅನುಭವಿಸಿರ್ತಾಳೆ. ಇಂಥ ನನ್ನ ಮಕ್ಳಿಗೆ ಏನು ಮಾಡಿದ್ರೂ ಈ ಕಾನೂನು ಅನ್ನೋದು ಸರಿಯಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾನೂನು ಅನ್ನೋದು ಸರಿಯಿಲ್ಲ. ಕರ್ನಾಟಕದಲ್ಲ, ಇಡೀ ನಮ್ಮ ಭಾರತದಲ್ಲೇ ಕೆಲವು ಕಾನೂನು ಪದ್ಧತಿಗಳು ತುಂಬ ಬದಲಾಯಿಸಬೇಕು, ತುಂಬ ಅಂದರೆ ತುಂಬ ಬದಲಾಯಿಸಬೇಕು. ಅದರಲ್ಲೂ ಈ ಹೆಣ್ಮಕ್ಳ ವಿಷಯದಲ್ಲಂತೂ ತುಂಬಾ ಸ್ಟ್ರಿಕ್ಟಾಗಿ ಕಾನೂನು ಮಾಡಬೇಕು. ಅದು ಯಾರಿಂದ ಆಗುತ್ತೆ ಅಂತಂದರೆ, ಅಧಿಕಾರದಲ್ಲಿ ಯಾರು ಇರ್ತಾರೋ ಅವರು ಅದನ್ನು ಫಾಲೋ ಮಾಡೋ ಕೆಪಾಸಿಟಿ ಅವ್ರಿಗೆ ಇರ್ತೈತೆ. ಸೊ ಅಧಿಕಾರಿಗಳೇ
ಈ ಸರ್ಕಾರನೇ ಮಾಡಬೇಕು, ಆ ರೀತಿ ಕಾನೂನು ತೊಗೊಂಬರ್ಬೇಕು, ಜಾರಿಗೆ ತೊಗೊಂಬರ್ಬೇಕು. ಸೊ ನಾವು ಎಲ್ಲಿಂದ ಎಲ್ಲಿಗೋ ವಿಡಿಯೋ ಮಾತಾಡಿಕೊಂಡು ಎಲ್ಲಿಂದ ಎಲ್ಲಿಗೋ ಹೊರಟೋಗ್ಬಿಟ್ರಿ. ಈ ವಿಡಿಯೋ ಉದ್ದೇಶನೇ ಇದ್ದಿದ್ದೇ ನನಗೆ ಅದು ಮೈನ್ ಏನಪ್ಪ ಅಂತಂದರೆ, ಕೇರಳದಲ್ಲಿ ಈ 3 ರೂಲ್ಸು ನಿಜವಾಗ್ಲೂ ಕಾನೂನು ಕರೆಕ್ಟಾಗಿ ಪಾಲನೆ ಮಾಡ್ತಾರೆ. ಒಂದು ನೀಟ್ನೆಸ್ಸು, ಎರಡನೇದು ಕಾನೂನು ಪಾಲನೆ ಮಾಡೋದು, ಎಲ್ಲ ಸಿಗ್ನಲ್ ಜಂಪ್ ಮಾಡೋದಾಗಲಿ, ಹೆಲ್ಮೆಟ್ ಹಾಕೋದು. ಸೊ ಕಾನೂನು ಟ್ರಾಫಿಕ್ ಕಂಟ್ರೋಲ್ ಅಂತೂ ರೂಲ್ಸ್ ಅಂತೂ ಕರೆಕ್ಟಾಗಿ ಪಕ್ಕಾ ಫಾಲೋ ಮಾಡ್ತಾರೆ. ಆಮೇಲೆ ನೈಟ್ ಟೈಮ್ ಏನಿದೆ 10 ಗಂಟೆ ಮೇಲೆ, ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಒಂದು ಲೆಕ್ಕದಲ್ಲಿ ಕಷ್ಟ ಆದ್ರೂ ಆದರೆ 199% ಓಕೆನೇ. ಸೊ ಇಲ್ಲ ಅಂತಲ್ಲ, ಇವು 3 ನಮ್ಮ ಕರ್ನಾಟಕದಲ್ಲಿ ತರಬೇಕು, ನಮ್ಮ ರಾಜ್ಯದಲ್ಲಿ ಅನ್ನೋದೇ ನನ್ನ ಆಸೆ. ಇನ್ನೇನು ಹೇಳೋದಿದೆ ಅಂತಂದರೆ, ನೈಟ್ ಜರ್ನಿಯಲ್ಲಿ ಹೊಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ನಾವು ಕಾರಲ್ಲಿ ಇಬ್ಬರಿದ್ದೀವಿ. ಸೊ ಕಾರ್ ಓನರು ನಾನು. ನೆಕ್ಸ್ಟು ತಿರುಸೂರು ಬರುತ್ತೆ. ತಿರುಸೂರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಚಿಪ್ಸು ಮಾಡ್ತಾರೆ, ಬಾಳೆಕಾಯಿ ಚಿಪ್ಸು, ಆಮೇಲೆ ಹಲಸಿನ ಚಿಪ್ಸು. ಬಾಳೆಕಾಯಿ ಚಿಪ್ಸಲ್ಲಿ 3 ಥರ ಇದೆ, ಒಂದು ಖಾರ, ಒಂದು ಸ್ವೀಟು, ಒಂದು ನಾರ್ಮಲ್ ಸಾಲ್ಟು. ಸೊ 3 ಚಿಪ್ಸೂ ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯ್ದು. ಆಮೇಲೆ ಹಲಸಿನ ಚಿಪ್ಸ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇವ್ರು ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾರೆ ಅವೆಲ್ಲ. ಸೊ ನಿಮಗೆ ಅದನ್ನು ಒಂದು ಸ್ವಲ್ಪ ದಿವಸ ಇಟ್ಕೊಂಡು ತಿಂದ್ರೂ ಏನು ಆ ಥರ ಸ್ಮೆಲ್ಲು ಅಂತ ಅನ್ಸಲ್ಲ. ಆಮೇಲೆ ಅಲ್ಲೇ ಮಾಡ್ತಾಯಿರ್ತಾರೆ. ಸೊ ಅದು ಬಿಟ್ಟು ಇನ್ನು ಫೇಮಸ್ ಏನಪ್ಪ ಅಂದರೆ ಹಲ್ವಾ. ಇಲ್ಲಿ ಒಂದು 6ರಿಂದ 8 ಥರ ಹಲ್ವಾ, ನಾನು ನೋಡ್ದಂಗೆ ಒಂದು 8 ಥರ ಹಲ್ವಾ ಮಾಡ್ತಾರೆ. ನನಗೆ ಅದರಲ್ಲಿ ಬಂದು ಪೈನಾಪಲ್ ಹಲ್ವಾ ತುಂಬಾ ಇಷ್ಟ. ಒಂದೊಂದು ರೇಟ್ ಇದೆ. ಹೈಯೆಸ್ಟ್ ಕಾಸ್ಟ್ಲಿ ರೇಟು ಅಂತಂದರೆ 400 ರೂಪಾಯಿಂದ 500 ರೂಪಾಯಿವರೆಗೂ ಇದೆ kg ಹಲ್ವಾ. ಸೊ ಪೈನಾಪಲ್ ಹಲ್ವಾ ಬಂದು ನಾನು ತೊಗೊಂಡಿದ್ದು 200 ರೂಪಾಯಿ kg. ಸ್ಟಾರ್ಟಿಂಗ್ ಅದೇನೇ ಪ್ರೈಸು. ಅದು ಬಿಟ್ಟು 400 ರೂಪಾಯಿವರೆಗೂ ಇದೆ. ಸೊ ಡ್ರೈ ಫ್ರೂಟ್ಸ್ ಹಲ್ವಾನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಟ್ ನಿಜವಾಗ್ಲೂ ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಹಲ್ವಾ. ಯಾಕೆಂತಂದರೆ ಡ್ರೈ ಫ್ರೂಟ್ಸಿಂದ ಮಾಡಿರ್ತಾರೆ, ಪೈನಾಪಲಿಂದ ಮಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಹಣ್ಣುಗಳು ಕೆಲವೆಲ್ಲ ಮಾಡಿದರು. ಸೊ ನನಗೆ ಪೈನಾಪಲ್ ಹಲ್ವಾ ಅಂದರೆ ತುಂಬ ಇಷ್ಟ. ಸೊ ತಿರುಸೂರು ಬಂದಾಗ ನಾನು ಚಿಪ್ಸನ್ನು ಹಲ್ವಾ ಎಲ್ಲ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಸೊ ಚಿಪ್ಸ್ ತೊಗೊಂಡೇ ಇದ್ರೂ ಸೊ ಹಲ್ವಾ ಅಂತೂ ಖಂಡಿತ ತೊಗೊತೀನಿ. ಯಾಕೆಂದರೆ ನನಗೆ ಅಲ್ಲಿಗೆ ಹೋದಾಗೆಲ್ಲನೂ ಹಲ್ವಾ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಹಲ್ವಾ ತೊಗೊತೀನಿ. ಯಾಕಂದರೆ ನಿಜವಾಗ್ಲೂ ಹೇಳ್ತೀನಿ, ಈ ಥರ ಹಲ್ವಾ ನಮ್ಮ ಬೆಂಗಳೂರಲ್ಲಿ ನೀವೆಲ್ಲೇ ಹುಡುಕಿದ್ರೂ ಸಿಕ್ಕಲ್ಲ. ಇದು 100ಕ್ಕೆ 100 ಸತ್ಯ. ಯಾಕೆಂದರೆ ಇಲ್ಲಿ ಮಾಡೋದೆಲ್ಲ 3 ದಿವಸ, ಮ್ಯಾಕ್ಸಿಮಮ್ 3 ದಿವಸ ಹಲ್ವಾ ಅಷ್ಟು ದಿವಸಕ್ಕೆ ಸೇಲ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ ಅವರು ಒಂದು ಸತಿ ಮಾಡಿದ್ರೆ ಹಲ್ವಾ ಮಾಡೋದು ಒಂದು 8ರಿಂದ 10 kg ಹಲ್ವಾ ಮಾಡ್ತಾರಂತೆ ಅಷ್ಟೇ ಮ್ಯಾಕ್ಸಿಮಮ್ಮು. ಅದು ಒಂದು ವಾರದೊಳಗಡೆ ಸೇಲ್ ಮಾಡಿಬಿಡ್ತಾರೆ. ಸೊ ಮ್ಯಾಕ್ಸಿಮಮ್ 5 ದಿವಸ ಇಲ್ಲ 1 ವಾರದೊಳಗಡೆ ಸೇಲ್ ಆಗಿಬಿಡುತ್ತೆ. ಸೊ ಎಲ್ಲನೂ ಅಷ್ಟೇ ಮಾಡೋದು, ಯಾಕಂದರೆ ಜಾಸ್ತಿ ಮಾಡಲ್ಲ ಅವರು. ಬಟ್ ನನಗೆ ತುಂಬ ಇಷ್ಟ. ಯಾಕಂದರೆ ನಾವು ತೊಗೊಳೋಕ್ಕಿಂತ ಮುಂಚೆ ಅಲ್ಲಿ ಟೇಸ್ಟ್ ಮಾಡಿ ತೊಗೊಬೇಕು. ಅದೊಂದೇ ಅಷ್ಟೇ ಅಲ್ವಾ, ಬರೀ ಚಿಪ್ಸು ಹಲ್ವಾನೇ ಅಲ್ಲ, ಇನ್ನೂ ಬೇರೆ ಬೇರೆ ಐಟಮ್ಗಳೆಲ್ಲ ಮಾಡ್ತಾರಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಫ್ಯಾಮಿಲಿ ದೊಡ್ಡದಿದ್ದು ತಿನ್ನೋರಿದ್ದರೆ ನಿಜವಾಗ್ಲೂ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಕೆಲವು ಐಟಮ್ಗಳಿದೆ, ಟೀ ಟೈಮಲ್ಲಿ ತಿನ್ನೋದಕ್ಕೆ ಒಂಥರ ಬಿಸ್ಕೆಟ್ ಥರ ಮಾಡ್ತಾರೆ, ಪಪ್ಸ್ ಥರ ಇರುತ್ತೆ, ಅದು ಚೆನ್ನಾಗಿದೆ. ಮೊದಲು ನಾನು ತುಂಬ ತೊಗೊಂಡೋಗ್ತಾಯಿದ್ದೆ ಸೊ ಕೇರಳಕ್ಕೆ ಬಂದಾಗ. ಸೊ ಇವಾಗ ಈ ಸತಿ ಬರೀ ಒಂದು ಹಲ್ವಾ ಒಂದು ತೊಗೊಳೋಣ ಅಂದ್ಕೊಂಡಿದ್ದೀನಿ. ಚಿಪ್ಸ್ ಎಲ್ಲ ಏನು ತೊಗೊಳಲ್ಲ, ಆಲ್ರೆಡಿ ಚಿಪ್ಸ್ ಎಲ್ಲ ಇದೆ, ಮೊನ್ನೆ ತರಿಸಿದ್ದೆ ನಮ್ಮ ಭಾವವ್ರ ಕೈಯಲ್ಲಿ. ಸೊ ಹಲ್ವಾ ಒಂದು ತೊಗೊಂಡೋಗ್ತೀನಿ ಅಷ್ಟೇ ಮನೆಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಹಲ್ವಾ ತೊಗೊಳೋದು ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ, ಇದು ಅರ್ಧ ಅವರ್ ಇದೆ ವಿಡಿಯೋ. ಸೊ ನೆಕ್ಸ್ಟು ಅದು ಹಲ್ವಾದು ವಿಡಿಯೋ ತೊಗೊಳೋದಕ್ಕೆ ಅಂಗಡಿ ಹತ್ರ ಹಾಕಿದಾಗ ತೋರಿಸ್ತೀನಿ ನಾನು ನಿಮಗೆ. ಸೊ ಈ ವಿಡಿಯೋ ಹೇಳೋದಕ್ಕೆ ಮಾಡೋದಕ್ಕೆ ಸೊ ಉದ್ದೇಶನೇ ಅದು. ಆ್ಯಕ್ಚುಲಿ ನೋಡೋಣ ನೆಕ್ಸ್ಟು ಹೋದಾಗ ಇನ್ನು ಕೇರಳದಲ್ಲಿ. ಆಮೇಲೆ ಇನ್ನು ನಾನು ಇದು ಆರ್ಬರ್ ಹತ್ರ ಹೋಗಿದ್ದೆ, ಅಂದರೆ ಈ ಬೋಟುಗಳೆಲ್ಲ ನಿಂತ್ಕೊಳತ್ತಲ್ಲ ಕೊಚ್ಚಿನಲ್ಲಿ ಆರ್ಬರು. ಸೊ ಅದು ನಾನು ಇಳ್ದಿರಲಿಲ್ಲ. ಸೊ ಹಂಗೆ ಡ್ರೈವಿಂಗಲ್ಲೇ ಅದು ವಿಡಿಯೋ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರಲ್ಲೂ ಆರ್ಬಾರ್ದು ವಿಡಿಯೋ ಹಾಕ್ತೀನಿ. ಆಮೇಲೆ ಆಲ್ಮೋಸ್ಟ್ ಇವಾಗ ಒಂದು ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಸೊ ಇದು ಬಂದು 2ನೇ ವಿಡಿಯೋ. ಮೊದಲನೇ ವಿಡಿಯೋ ಬಂದು ಕೊಲ್ಲಂ ಅಂದ್ಬಿಟ್ಟು, ಸೊ ಅಲ್ಲಿ ಬೀಚ್ ಹತ್ರ ತೆಗ್ದಿರೋ ವಿಡಿಯೋ ಅದು, ನಿಂತ್ಕೊಂಡು ಕೊಲ್ಲಂ ಬೀಚು. ಸೊ ನಾನು ಡ್ರೈವಿಂಗ್ ಕೆಲಸದ ಮೇಲೆ ಹೋಗಿದ್ದಿದ್ದಲ್ವಾ, ಸೊ ಅದರಿಂದ ಎಲ್ಲ ವೀಡಿಯೋಗಳು ಮಾಡೋಕ್ಕಾಗಲ್ಲ. ಸೊ ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ.
ಆಲ್ರೆಡಿ ಇದಕ್ಕೆ ಮುಂಚೆನೂ ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಯಾಕೋ ಗೊತ್ತಿಲ್ಲ ಮಾನಿಟೈಸಿಂಗು ಆಫ್ ಆಗೋಯ್ತು. ಸೊ ಅದರಿಂದ ಅದು ಯೂಟ್ಯೂಬ್ ಚಾನಲ್ಲು ಸುಮಾರು ಒಂದು 2 ವರ್ಷ ವಿಡಿಯೋಗಳು ಸುಮಾರು ಒಂದು 700 ವಿಡಿಯೋ ಹಾಕಿದ್ದೀನಿ ಅದರಲ್ಲಿ. ಏನು ಅಂತ ಗೊತ್ತಿಲ್ಲ. ಸೊ ವಿಡಿಯೋಗಳು ಅದು ಕ್ಲಿಕ್ ಆಗಲಿಲ್ಲ, ಸೊ ಚಾನಲ್ ಮುಂದೆ ಗ್ರೋ ಆಗಲಿಲ್ಲ. ಸೊ ಇದುವರೆಗೂ ಒಂದು ಪೈಸೆನೂ ಬಂದಿಲ್ಲ. ಅದು ಮಾನಿಟೈಸಿಂಗ್ ಆಫ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೆಲವು ಈ ಶಾರ್ಟ್ಸು ವಿಡಿಯೋ ಫೇಸ್ಬುಕ್ಕಲ್ಲಿ ನೋಡಿದೆ, ಫನ್ನಿ ವಿಡಿಯೋಗಳು. ಸೊ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಸರಿ ಯೂಟ್ಯೂಬಲ್ಲಿ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ, ಒಂದು 3 ವಿಡಿಯೋ ಹಾಕ್ಕೊಂಡೆ. ಸೊ ಅದರಲ್ಲಿ ಒಂದು 2 ವಿಡಿಯೋ ಚೆನ್ನಾಗಿ ಓಡ್ತು. ಸೊ ಅದ್ರ ಮೇಲೆ ಅವರು ಮಾನಿಟೈಸಿಂಗು ಈ ಥರ ಮಾನಿಟೈಸಿಂಗ್ ಆಫ್ ಮಾಡಿಬಿಟ್ರು. ಸೊ ಇನ್ನು ನಮಗೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಸೊ ಅದನ್ನು ಹೆಂಗೆ ಅಪ್ಲೈ ಮಾಡೋದಂತ ಸುಮ್ಮನೆ ಆಗೋದು. ಇವಾಗ ಹೊಸ ಚಾನಲ್ ಮಾಡಿ ಸೊ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡೋಣ ಏನಾಗುತ್ತೋ, ಎಷ್ಟು ದಿವಸ ಇದನ್ನು ಮಾಡೋಕ್ಕೆ. ಸೊ ಆ್ಯಕ್ಚುಲಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು, ಏನೋ ಮಾಡಿದೆ, ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡೋದು. ನನ್ನ ಜೀವನದಲ್ಲಿ ಏನಪ್ಪ ಅಂತಂದರೆ ಹೇಳ್ಕೊಂಡೋದ್ರೆ ತುಂಬಾ ಇದೆ. ಸೊ ಅದೆಲ್ಲ ಹೇಳೋಕ್ಕೆ ನೀವು ಆ್ಯಕ್ಚುಲಿ ಇಷ್ಟು ಉದ್ದ ವಿಡಿಯೋ ಅರ್ಧ ಅವರ್ ನೋಡಿರ್ತೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೂ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಏನು ಮಾಡೋಕ್ಕೋದ್ರೂ ಏನು ಮಾಡಿದ್ರೂ ನನಗೆ ಕೈ ಎತ್ತಲ್ಲ, ಬಾಯಿ ಎತ್ತಲ್ಲ ಅಂತಂದರೆ ಮಾಡೋ ಕೆಲಸ ಸಕ್ಸಸ್ ಸಿಕ್ಕಲ್ಲ. ಒಂದು ದೃಢವಾಗಿ ನಿರ್ಧಾರ ತೊಗೊಂಡು ಎಷ್ಟೇ ನಾನು ಎಫೆಕ್ಟ್ ಹಾಕೋಕ್ಕೆ ಹೋದ್ರೂ ಅದು ನನ್ನನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾಯಿಲ್ಲ, ಬರೀ ಹಿಂದೆನೇ ಎಳೆದು ಕಾಲು ಎಳೆದು ಬಿಟ್ಬಿಡ್ತೈತೆ. ಸೊ ಏನೂ ನಾನು ನನ್ನ ಜೀವನದಲ್ಲಿ ಸಾಧಿಸೋದಕ್ಕೆ ಮುಂದೆ ಬರೋದಕ್ಕೆ ಆಗ್ತಾಯಿಲ್ಲ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಸೊ ನನ್ನ ಯೋಚನೆಯೇ ಸರಿ ಇಲ್ವೋ, ಇಲ್ಲ ನಾನು ಮಾಡೋ ಕೆಲಸ ಸರಿ ಇಲ್ವೋ, ಇಲ್ಲ ನಾನು ಮಾಡ್ತಾ ಇರೋ ರೀತಿ ನನ್ನ ಯೋಚನೆಗಳು ಸೆಟ್ ಆಗ್ತಾಯಿಲ್ವೋ, ಏನೇನೋ ಯೋಚನೆ ಬರುತ್ತೆ. ಆದ್ರೂ ಮನುಷ್ಯ ಬದುಕಿರೋವರೆಗೂ ಏನೋ ಒಂದು ಮಾಡಬೇಕಲ್ವ, ಜೀವನಕ್ಕೆ ಸಂಪಾದನೆ ಮಾಡೋಕ್ಕೆ ಏನೋ ಒಂದು ಮಾಡೋಣ ಅಂತ. ಸೊ ಎಲ್ಲರೂ ಮಾಡ್ತಾರಲ್ಲ, ಯಾಕೆ ನಾವು ಮಾಡಬಾರ್ದು? ನಮ್ಮ ರೀತಿಯಲ್ಲಿ ನಮ್ಮದೇ ಆದಂಥ ಒಂದು ಮಾಡಿದ್ರೂ ಏನೋ ಸಕ್ಸಸ್ ಕಾಣಿಸ್ತಾ ಇಲ್ಲ, ಅದರಿಂದ ಪ್ರಯೋಜನವೂ ಆಗ್ತಾಯಿಲ್ಲ, ಮುಂದೆನೂ ಬರ್ತಾಯಿಲ್ಲ. ನೋಡೋಣ, ಇದೇ ಮೊದಲು ಇದೇ ಕೊನೆ. ನೋಡೋಣ, ಇದಕ್ಕೆ ಮೇಲೆ ಏನು ಮಾಡೋಕ್ಕೆ ಹೋಗಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು, ಹೆಂಗಾಗುತ್ತೋ ಹಂಗೆ, ಎಲ್ಲಿವರೆಗೂ ಮಾಡ್ತೀನೋ ಗೊತ್ತಿಲ್ಲ. ಜೀವನದಲ್ಲಿ ನಾವು ಎಷ್ಟೋ ಅಂದ್ಕೊತೀವಿ. ಸೊ ಇವಾಗ ಒಂದು ಉದಾಹರಣೆಗೆ ಒಂದು 10 ವಿಷಯಗಳು ಏನಾದರೂ ನಮ್ಮ ಜೀವನದಲ್ಲಿ ಹಂಗಾದರೆ ಇದು ಮಾಡ್ಬೋದು ಏನೋ ಅಂದ್ಕೊತೀವಿ. ಅಟ್ಲೀಸ್ಟ್ ಅದರಲ್ಲೊಂದು ನಮಗೆ ಮುಖ್ಯವಾಗಿರೋದು, ಇವಾಗ ನಾವು ಒಂದು 10 ಅಂದ್ಕೊಂಡಾಗ ಮುಖ್ಯವಾಗಿರೋದು ಒಂದು 3 ಆದ್ರೂ ನಮಗೆ ಕೈ ಹಿಡಿದ್ರೆ ನಮ್ಮ ಜೀವನದಲ್ಲಿ ಬೇಕಾಗಿರೋದು ನಮ್ಮ ಜೀವನ ಅಂದರೆ ನಾವು ಮುಂದಕ್ಕೆ ನಾವು ಅಂದ್ಕೊಂಡಿದ್ದು ಮಾಡ್ಬೋದು, ನಾವು ಅಂದ್ಕೊಂಡಿದ್ದು ಸಾಧಿಸ್ಬೋದು, ನಮಗೂ ಬೆಳೆಯೋಕ್ಕೆ ಒಂದು ಅವಕಾಶ ಇದೆ. ಸೊ ಈ ಥರ ಮಾಡಿದ್ರೆ ಅಂದರೆ ಜೀವನದಲ್ಲಿ ಒಂದು ನಂಬಿಕೆ, ಒಂದು ಧೈರ್ಯ, ಮಾಡೋದಕ್ಕೆ ಒಂದು ಉತ್ಸಾಹ ಇರಬೇಕು. ಸೊ ಯೋಚನೆ ಮಾಡಬಾರ್ದು, ಭಯ ಪಡಬಾರ್ದು, ಧೈರ್ಯವಾಗಿ ಆ ಥರ ಇದ್ದರೆ ಪರವಾಗಿಲ್ಲ. ಬಟ್ ನಮಗೆ 10ಕ್ಕೆ 10 ಸೋಲೆ. ಸೊ ಈ ರೀತಿ ಆಗಿಬಿಟ್ಟು ತುಂಬ ಯೋಚನೆ ಆಗಿ ಬೇಜಾರಾಗಿ ಜೀವನದಲ್ಲಿ ಆಸೆ ನಂಬಿಕೆ ಎರಡೂ ಕಳ್ಕೊಂಬಿಟ್ಟಿದ್ದೀನಿ. ನೋಡೋಣ, ಏನೋ ಬದುಕಿರ್ಬೇಕಲ್ಲ. ಸೊ ಆ ಕಡೆ ಬದುಕೋದಕ್ಕೂ ಧೈರ್ಯ ಸಾಲದು, ಆ ಕಡೆ ಸಾಯೋಕ್ಕೂ ಧೈರ್ಯ ಸಾಲದು. ಸೊ ಏನೋ ಬದುಕ್ತಾ ಇದ್ದೀವಿ. ನೋಡೋಣ ಕೊನೆಯವರೆಗೂ ಎಲ್ಲಿವರೆಗೂ ಬದುಕಿರ್ತಿರೋ ಗೊತ್ತಿಲ್ಲ. ಸೊ ಬದುಕಿರೋಷ್ಟು ದಿವಸ ಜೀವನ ಮಾಡಬೇಕಲ್ವ, ಏನೋ ಒಂದು. ಸೊ ನೋಡೋಣ, ದೇವರು ತಾಯಿ ಜಗನ್ಮಾತೆ ನಮ್ಮಮ್ಮ ಎಲ್ಲಿ ಕೈ ಹಿಡಿದು ಕಾಪಾಡ್ತಾಳೋ ಗೊತ್ತಿಲ್ಲ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿದರೆ ಏನಾದರೂ ತಪ್ಪಾಗಿ ಮಾತಾಡಿದರೆ, ತಪ್ಪಾಗಿ ವಿಷಯ ಹೇಳಿದರೆ ದಯವಿಟ್ಟು ಕ್ಷಮಿಸಬೇಕು ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಬಾಯ್ ಆ್ಯಂಡ್ ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್.